ನಮಸ್ಕಾರ. ವೇದಿಕೆ ಮೇಲಿರುವ ಅತಿಥಿ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಮುಖ್ಯ ಪದಾಧಿಕಾರಿಗಳೇ ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸ್ನೇಹಿತರೆ, ಈ ದಿನ ನಾವು 6 ಸಂಘಟನೆಯವರು ಸೇರ್ಕೊಂಡು ಒಂದು ಸಮಾವೇಶ ರೂಪದಲ್ಲಿ ಮಾಡಬೇಕು ಅಂತಂದೇಳಿ ಒಂದು ತೀರ್ಮಾನ ತಗೊಂಡಾಗ ಹೋದ ವಾರ ಶನಿವಾರ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಆ ಪ್ರೆಸ್ ಮೀಟ್ ನಲ್ಲಿ ಏನೇನೆಲ್ಲ ತೀರ್ಮಾನ ತಗೋಬೇಕು, ಇವತ್ತು ನಾವು ಸಮಾವೇಶ ಮಾಡಲಿಕ್ಕೆ ಏನೆಲ್ಲ ಮೆಸೇಜ್ ಇಟ್ಕೊಂಡಿದೀವಿ ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೆ ಅಂತಂದೇಳಿ ಅವ್ರ ಪ್ರೆಸ್ ಮೂಲಕ ಸರ್ಕಾರ ಕಳಿಸಿದೀವಿ. ಬಟ್ ಆದ್ರೂ ಸರ್ಕಾರ ಇದುವರೆಗೂ ನಮಗೆ ಏನೋ ಒಂದು ಮಾಹಿತಿ ಕಳಿಸ್ಕೊಟ್ಟಿಲ್ಲ. ಅದಕ್ಕೆ ವಿಷಾದ. ಯಾಕಪ್ಪ ಅಂತಂದ್ರೆ ಹೆಣ್ಮಕ್ಳು ಅಂತಂದ್ರೆ ಸರ್ಕಾರದ ಧೋರಣೆನೇನೋ ಅಂತ ಅನಿಸ್ಬಿಡುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೆಲಸ ಬೇಕು ಹೆಣ್ಮಕ್ಳಿಂದನ, ಬಟ್ ಅವ್ರಿಗೆ ಬೇಕಾದಂತ ಒಂದು ಸವಲತ್ತು ಕೊಡಕ್ಕೆ ಸರ್ಕಾರ ಹಿಂದೆ ಬಂದು ನೋಡ್ತಾ ಇದೆ ಅಂತಂದೇಳಿ ಅದನ್ನ ನಾವು ಪ್ರತಿಭಟಿಸೇ ತಗೋಬೇಕು. ಯಾವುದೇ ವಿಚಾರವಾಗಿ ನಾವು ಏನೇ ತಗೋಬೇಕು ಅಂತಂದ್ರೆ ಪ್ರತಿಭಟಿಸೇ ತಗೋಬೇಕು ಅಂತ ಕೇಳ್ತಿದ್ವಿ. ಮುಖ್ಯ ಇವತ್ತಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಶಿವಶಂಕರ್ ಸರ್ ಹೇಳಿದಂಗೆ ಅಂತ ಗ್ರಾಜ್ಯುಟಿ ಅಂತ ಕೇಳ್ತಿದ್ದಾರೆ. ಅಂತಂದೇಳಿ ಗ್ರಾಜ್ಯುಟಿ ಎಲ್ರಿಗೂ ಕೊಡ್ಬೇಕು. ನಮ್ಮ ಉದ್ದೇಶ ಏನು ಅಂತಂದೇಳಿ ನಾವೀಗ 23ರಿಂದ ಆಗಿದ್ದು ಬೇಡ ಅಂತ ಹೇಳ್ತಿಲ್ಲ. ಅಂತಂದೇಳಿ ಎಲ್ರಿಗೂ ಕೊಡಿ. ಅಂಗನವಾಡಿ ಕಾರ್ಯಕರ್ತರು 150ರಿಂದ 75 ರೂಪಾಯಿ ದುಡಿದಿರೋರು ಇದ್ದಾರೆ. ಅವ್ರಿಗೆ ಎಲ್ರಿಗೂ ಸಿಗುವಂತ ಒಂದು ವ್ಯವಸ್ಥೆ ಆದ್ರೆ ತುಂಬಾ ಒಳ್ಳೇದು ಅಂತಂದೇಳಿ ನಾವು ಇಡೀ ಸ್ವತಂತ್ರ ಸಂಘಟನೆ ಪರವಾಗಿ ಅವೆಲ್ಲ ಸಂಘಟನೆ ಪರವಾಗಿ ನಾವು ಕಳಕಳಿಯಿಂದ ಕೇಳ್ಕೊಳ್ತಿದ್ವಿ ಸರ್ಕಾರಕ್ಕೆ ಮನವಿ ಮೂಲಕ. ಬಟ್ ಅದು ಅದಕ್ಕೆ ಮಣಿತಾ ಇಲ್ಲ ಅಂತಂದ್ರೆ ನಾವು ಬೇರೆ ದಾರಿ ಇಲ್ಲದೆ ಒಂದು ಹೋರಾಟದ ಹಾದಿ ಹಿಡಿಬೇಕು ಅಂತಂದೇಳಿ ಕೇಳ್ಕೊಳ್ತಿದ್ದಾರೆ. ಎಲ್ಲರೂ ಆ ಹಾದಿ ಹಿಡಿದ್ರೆ ಮಾತ್ರ ಸುಗಮ ಒಂದು ಆದೇಶ ಆಗ್ಬಹುದು ಅಂತಂದೇಳಿ ಕೇಳ್ಕೊಳ್ತೀವಿ. ಎಲ್ಲಾ ಸಂಘಟನೆ ಲೀಡರ್ಗಳು, ಮುಖ್ಯ ಲೀಡರ್ಗಳು ಕೂತಿದ್ದೀರಾ. ದಯವಿಟ್ಟು ಈ ಒಂದು ಏನು ಗ್ರಾಜ್ಯುಟಿ 2011ರಿಂದ ರಿಟೈರ್ಡ್ ಆಗಿದ್ದಾರೆ ಎಲ್ಲರಿಗೂ ಕೊಡ್ಸಕ್ ತಯಾರಿದ್ದೀರಾ. ನಾವು 49 ವರ್ಷ ಆಗಿದೆ ಸರ್ ಎಲ್ರಿಗೂ. ನಮ್ಗೆ ಒಂದು ಕನಿಷ್ಠ ವೇತನ ಕೊಡ್ಲಿಕ್ಕೆ ಒಂದು ಸರ್ಕಾರದಲ್ಲಿ ಮುಖ್ಯ ಬೇಡಿಕೆ ಆಗಿ ಕೊಡಿ ಅಂತಂದ್ರೆ ನಮ್ಮ ಸಂಘಟನೆ ಒಂದು ಬೇಡಿಕೆ ಆಗಿದೆ. ಯಾಕಪ್ಪ ಅಂದ್ರೆ 100, 150, 200, 500 ಈಗ 5 ವರ್ಷದಿಂದ ಏನೂ ಇಲ್ಲ. ಅವೆಲ್ಲ ಬೇಡವೇ ಬೇಡ. ನಮಗೆ ಸಂಬಳ ಜಾಸ್ತಿ ಮಾಡ್ಲಿ ಅಂತ ಹೇಳಿದ್ರೆ ಅವ್ರು 500 ರೂಪಾಯಿ ಮಾಡೋದು, ಇದು ಮಾಡೋದು ಅದು ಮಾಡೋದು ಆಗಿದೆ. ಹಾಗಾಗಿ ಆ ಒಂದು ಏನು ಗ್ರಾಜ್ಯುಟಿ ಜೊತೆಗೆ ನಮ್ಮ ಕನಿಷ್ಠ ವೇತನ ಬರಲಿ ಅಂತಂದ್ರೆ ನಮ್ಮ ಮೂಲ ಉದ್ದೇಶ ಅಂತಂದೇಳಿ ನಮ್ಮ ಸಂಘಟನೆ ಪರವಾಗಿ ಕೇಳಿದಂತ ಒಂದು ವಿಚಾರವಾಗಿದೆ. ಅದನ್ನ ನಾವು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದೀವಿ. ಈ ಎಲ್ಲ ವಿಚಾರಗಳನ್ನ ನಾವು ಇಟ್ಕೊಂಡು ಹೋದ್ರೆ ಸರ್ಕಾರ ನಮಗ್ ಮಡಿಯುತ್ತೆ ಅಂತಂದೇಳಿ ಒಂದು ಭರವಸೆ ಇದೆ. ಯಾಕಪ್ಪ ಅಂತಂದ್ರೆ ನಾವು ಇದುವರೆಗೂ ಮಾಡಿದಂತ ಒಂದು ಹೋರಾಟದಲ್ಲಿ ಪಡ್ಕೊಂಡಂತ ಫಲ ಅಂತಂದ್ರೆ ಹೋರಾಟ ಮಾಡಿಯೇ ಪಡ್ಕೊಂಡಂತ ಫಲ ಅಷ್ಟೇ ಬಿಟ್ರೆ ಸರ್ಕಾರ ಯಾವ ಮುಲಾಜಿಗೂ ನಮಗೇನು ಆಶ್ವಾಸನೆ ಕೊಡೋದಾಗ್ಲಿ ಮತ್ತೆ ನಮಗೆ ಬೆನಿಫಿಟ್ ಕೊಡೋದಾಗ್ಲಿ ಯಾವುದೂ ಮಾಡಿಲ್ಲ. ಯಾವುದನ್ನು ಮಾಡಿಲ್ಲ ಅಂದಾಗ ನಾವು ಒಂದು ಕಷ್ಟಪಟ್ಟು ಬೀದಿ ನಿಂತಾಗ ಅದು ಬರುವಂತ ಒಂದು ವಿಚಾರ ಆಗಿದೆ ಅಂತಂದೇಳಿ ನಮಗೆ ಹೇಳ್ತಾ ಇದ್ರು. LKG UKG ಮಾಡ್ತಾ ಇದ್ರಿ ಅಂತ ಸರ್ ಹೇಳಿದ್ರೆ ಅದು ರಿಪೀಟ್ ಮಾಡ್ತಾ ಇದೀವಿ. LKG UKG ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮಾಡ್ಕೊಂಡು LKG UKG ಮಾಡೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ಬೆಂಗಳೂರಲ್ಲಿ ಯಾರು ಮಾಡ್ತಾ ಇದ್ರೆ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಎತ್ತಿ ಅಂತ ಹೇಳಿದ್ರು ಅದ್ರ ಆಗುವವನ್ನ ಹೇಳಿದ್ರೆ ದಯವಿಟ್ಟು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ LKG UKG ಏನ್ ಮಾಡ್ತಿದ್ರಿ ಅಂತ ಅದನ್ನೇನು ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ಬೇಕಂತೆ. ಅದ್ರ ಜೊತೆ ಮಾತೃವಂದನ ಮಾಡ್ರಿ, ಭಾಗ್ಯಲಕ್ಷ್ಮಿ ಮಾಡ್ರಿ, ಮಕ್ಕಳು ನೋಡ್ಕೊಳ್ಳಿ, ಎಲ್ಲದನ್ನೂ ಮಾಡಿ, ಫುಡ್ಡು ನೋಡ್ಕೊಳ್ಳಿ, ಗರ್ಭಿಣಿ ಮಾಡುತ್ತೆ ಟೇಕೌಟ್ ಕೊಡಿ. ಮನುಷ್ಯ ಸ್ವಾಮಿ ಎರಡೇ ಕೈ ಇರೋದು ನಮಗುವ. ಸರ್ಕಾರ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಸರ್ಕಾರ ಸ್ವಲ್ಪ ಯೋಚನೆ ಮಾಡ್ಬೇಕು. ಈ ಹೆಣ್ಮಕ್ಳು ಕೈ ಎಷ್ಟು ಕೆಲಸ ಮಾಡಿಸ್ಬೋದು ನಾವು. ಆ ಕೆಲಸದಲ್ಲಿ ಒತ್ತಡ ಎಷ್ಟಿದೆ, ಸ್ಟ್ರೆಸ್ ಎಷ್ಟಿದೆ. ಅಂಗನವಾಡಿ ಕಾರ್ಯಕರ್ತರು ಅಂತಂದ್ರೆ ಎಲ್ಲರೂ BP ಶುಗರ್ ಬಂದಂಗೆ ಅಂತಂದ್ರೆ ಮಾತ್ರ ನುಂಗ ಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಹೌದು ತಾನೇ? ಎಲ್ಲರೂ ಈಗ ಒಂದು 40-50 ವರ್ಷಕ್ಕೆ ಬರುವಂತ BP ಶುಗರ್ ಈಗ 30-40 ವರ್ಷಕ್ಕೆ ಬರ್ತಾ ಇತ್ತು, ಅಷ್ಟೊಳಗೆ ಬರ್ತಾ ಇತ್ತು. ಆ ಒಂದು ವಿಚಾರ ಮಾತಾಡೋಕೆ ಎಷ್ಟೋ ಜನ ದುಡ್ಡಿಲ್ಲ ಅನ್ನೋ ಸ್ಥಿತಿಯಾಗಿ ಅಂತ ಒಂದೊಂದ್ ಕಡೆಗೆ ಎಲ್ಲ ಬರ್ತಾ ಇದೆ ಅಂತಂದ್ರೆ 3-4 ತಿಂಗಳು ಸಂಬಳ ಇರಲ್ಲ, ಒಂದು ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆ ಸರಿ ಮಾಡೋದು ಬಿಟ್ಟು ಮೊದಲ ತರಾತುರಿ ನಾವು LKG UKG ಮಾಡ್ತೀವಿ ಅಂತಂದೇಳಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. LKG UKG ಅಂಗನವಾಡಿ ಮಾಡ್ಬೇಕು ಅಂತ ಇಡೀ ದೇಶದಲ್ಲೇ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದೆ. ಅದೇ ಈ ಬೇರೆ ದೇಶ ಬೇರೆ ರಾಜ್ಯಗಳಲ್ಲಿ ಈ ಅಂಗನವಾಡಿ ಕಾರ್ಯಕರ್ತರು ಒಂದು ಕನಿಷ್ಠ ವೇತನ ಮಾಡಿದ್ದಾರೆ. ಆ ಕನಿಷ್ಠ ವೇತನ ಕೊಡ್ಬೇಕಾ ಬೇಡ ಅಂತ ಸರ್ಕಾರ ಯೋಚನೆ ಮಾಡಿಲ್ಲ. ಏನ್ ಹೆಣ್ಮಕ್ಳು ಕಷ್ಟ ದುಡಿತಾರೆ, ನಾವು ದುಡ್ಸ್ಕೊಬಿಡ್ತೀವಿ ಅಂತಂದೇಳಿ ಈ ಹಿಂದೆ ವಿಮರ್ಶಕರು, ಪತ್ರಿಕಾ ವಿಮರ್ಶಕರು ರೇಷ್ಮೆ ಸರ್ ಒಂದು ಹೇಳಿಕೆ ಕೊಟ್ಟಿದ್ರು ಗೂಗಲ್ ಇದ್ರಲ್ಲಿ ನಾನು ನೋಡ್ದಂಗೆ ಅಂತಂದೇಳಿ ಅಂಗನವಾಡಿ ಕಾರ್ಯಕರ್ತರಿಗೆ ಏನ್ ಬೇಕು ಬೇಡ, ಅವ್ರಿಗೆ ಏನ್ ಕೆಲಸ ಕೊಡಬೇಕು, ಅವ್ರನ್ನ ಯಾವ ತರ ದುಡ್ಸ್ಕೋಬೇಕು ಅಂತಂದ್ರೆ ಸರ್ಕಾರಕ್ಕೆ ಒಂದು ಮಾನವೀಯತೆನೇ ಇಲ್ಲ ಅಂತ ಪತ್ರಿಕಾ ವಿಮರ್ಶಕರು ಹೇಳ್ತಾ ಇದ್ದಾರೆ. ಪತ್ರಿಕಾ ವಿಮರ್ಶಕರು ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅವ್ರು ಹಿರಿಯ ಪತ್ರಕರ್ತರು ಮತ್ತೆ ಈ ವಿಮರ್ಶಕರು ಕೂಡ ಟಿವಿನಲ್ಲಿ ಅಂತಂದೇಳಿ ಅವರಿಗೆ ಅನ್ಸುವಂತ ಒಂದು ಅನಿಸಿಕೆ ನಮ್ಮ ಸರ್ಕಾರಕ್ಕೆ ಇಲ್ವಲ್ಲ ಅಂತಂದ್ರೆ ಬಹಳ ಬೇಸರ ಆಗ್ತಾ ಇದೆ. ಆ ಬೇಸರನ್ನ ನಾವು ಹೋಗ್ಬೇಕು ಅಂತಂದ್ರೆ ಅವ್ರ ಮುಂದೆ ಹೇಳ್ಕೊಂಡ್ರೆ ಅದೇ ಹೇಳ್ತಾರಲ್ಲ, ಹೊಟ್ಟೆ ತುಂಬಿದವ್ರ ಮುಂದೆ ನಾವು ಏನೋ ಹೊಟ್ಟೆ ಹೆಸರು ಕೇಳಿದ್ರೆ ಏನೂ ಸಿಗಲ್ಲ ಅಂತ. ನಾವು ಕೂತ್ಕೋಬೇಕು, ಪ್ರತಿಭಟನೆ ಮಾಡ್ಬೇಕು, ಆ ಒಂದು ವಿಚಾರದಲ್ಲಿ ನಾವು ಮುಂದುವರಿಬೇಕು ಅನ್ನೋ ವಿಚಾರ ಅಂತ. ಹಾಗಾಗಿ ನಾವು ಈ ಹೋರಾಟ ಶತ ಅಂತ ಅನ್ಕೊಂಡಿದ್ದೀನಿ. ನಾನು ಸರ್ ಹೇಳಿರೋ ಪ್ರಕಾರ ನೀವು ಇದ್ರ ಜೊತೆಗೆ
ಇನ್ನೊಂದ್ಸಲ ಕೇಳ್ಕೊಳ್ತಿದ್ದೀನಿ, ಏನೋ ಗ್ರಾಜ್ಯುಟಿ ಜೊತೆಗೆ ಕನಿಷ್ಠ ವೇತನ ದಯವಿಟ್ಟು ಇಡಿ ಸರ್ ಅಂತಂದ್ರೆ ನಾನು ಕೇಳ್ಕೊಳ್ತೀನಿ ಅದ್ರ ಜೊತೆಗೆಲ್ಲ. ಮತ್ತೆ ಅದ್ರ ಜೊತೆ ನಾವು ಕೇಳಿದ್ವಿ, ಒಂದು 10 ಹಲವು ಇಲಾಖೆಗಳು ಸರ್ವೆ ಮಾಡಕ್ ಹಚ್ತಿರಲ್ಲ ಸರ್, ಆ ಸರ್ವೆಗಳನ್ನ ಆಯಾ ಇಲಾಖೆಗೆ ಬಿಟ್ಬಿಡಿ. ಹಿಂದೆ ಅಂದ್ರೆ 1975ರಲ್ಲಿ ಪ್ರಾರಂಭ ಆದಂತ ICDS ಈಗ 49ನೇ ವರ್ಷಕ್ಕೆ ಬಂದು ಕಾರ್ಯಕ್ಕಿದೆ. 49 ವರ್ಷದಲ್ಲಿ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇವು ಆಸ್ಪತ್ರೆಗಳು ಇರ್ಲಿಲ್ಲ, ಏನೇಗಳಿರ್ಲಿಲ್ಲ, ಆಶಾದವ್ರು ಇರ್ಲಿಲ್ಲ, ಅವೆಲ್ಲ ಕೆಲಸನ ಅಂಗನವಾಡಿ ಕಾರ್ಯಕರ್ತರು ಮಾಡ್ಕೊಂಡ್ ಬಂದ್ರು ಕೂಡ 1 ರೂಪಾಯಿ ಹೆಚ್ಚಿಸಿರ್ಲಿಲ್ಲ. ಅದೇ ಸಂಬಳದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈಗ ಏನೇನ್ ಬರ್ತಾರೆ, ಅಂಗನವಾಡಿ ಬಿಟ್ಟು ಆಶಾದವ್ರು ತಗೊಂಡಿದ್ದಾರೆ, ಎಲ್ಲ PSC ಕೂಡ ಇದಾವೆ ಏರಿಯಾ ವೈಸು. ಆದ್ರೂ ಕೂಡ ಅಂಗನವಾಡಿ ಕಾರ್ಯಕರ್ತರು ಇಮಿನೇಷನ್ ಬುಕ್ ರೆಡಿ ಮಾಡ್ಕೊಡ್ಬೇಕು ಅಂತ ಅದ್ ಬೇಕಿತ್ತ ನಮ್ಮ ಇಲಾಖೆಗೆ. ನಾವು ಅವ್ರ ಪೌಷ್ಟಿಕಾಂಶಗಳು, ಅವರು ಆರೋಗ್ಯ ನೋಡಿ ನಾವು ಪೌಷ್ಟಿಕಾಂಶ ನೋಡೋಣ. ಎಲ್ಲ ಇಲಾಖೆ ಉತ್ತಮ ನಮ್ಗೆಲ್ಲ ಬೇಕಾಗಿ ಅಂತ ಅಂದ್ರೆ ಸರ್ಕಾರ ಎಲ್ಲದನ್ನೂ ನೋಡಿ ಒಂದ್ ಸರ್ವೆಯಲ್ಲಿ ಗೊತ್ತಿರೋ ವಿಚಾರ ಆಗಿ ಅಂತ ಅಂದ್ರೆ ಪದೇ ಪದೇ ಹೇಳೋದ್ ಬೇಡ. ಅದೆಲ್ಲದನ್ನು ಬಿಟ್ಟು ಬರೀ LKG UKGಗೆ ಒಂದು ಸ್ಥಾನಮಾನ ಕೊಡ್ತೀವಿ, ನೀವು ಮಾಡಿದ್ರೆ ಖಂಡಿತ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಒಪ್ಕೋತಾರೆ. ಬೇರೆ ಯಾವ ಕೆಲಸನೂ ಬೇಡ ನಮಗೆ. ನಮ್ಮ ಕೆಲಸ ಮಾತ್ರ ಮಾಡ್ಕೊಂಡು, ನಮ್ಮ ಇಲಾಖೆ ಕೆಲಸ ಮಾಡ್ಕೊಂಡು ನಾವು ಮಾತ್ರ ಹೋಗೋಣ ಅಂತಂದ್ರೆ ಯಾವೊಂದು ಸಮಸ್ಯೆನೂ ಬರಲ್ಲ. ಅದ್ರ ಜೊತೆನಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ತುಂಬಾ ಕಾಯಿಲೆಗಳು ಬರೋದಂತೂ ಸಹಜ. ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಗರ್ಭಕೋಶ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಇನ್ನಿತರ ಏನೇನೋ ಕಾಯಿಲೆ ಬರ್ತಾ ಇರ್ತಾರೆ. ಆ ಕಾಯಿಲೆಗಳಿಗೆ ಒಂದು ತಿದ್ದುಪಡಿ ಆದೇಶ ಮಾಡಿ ನಮಗೊಂದು ESA ಕೊಡಿ ಸರ್, ಸರ್ಕಾರ ಮಟ್ಟದಲ್ಲಿ ಒಂದು ESA ಕೊಡಿ ಅಂತ ಕೇಳೋದಕ್ಕೆ ಅಂತಂದೇಳಿ ಅದ್ ಮೊನ್ನೆ ಮೀಟಿಂಗ್ ಅಲ್ಲಿ ಕೂಡ ಚರ್ಚೆ ಆಗಿದೆ ಅಂತಂದ್ರೆ ಪ್ರಧಾನ ಕಾರ್ಯದರ್ಶಿ ಅವ್ರ ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ರು ESA ಕೊಡಕ್ ಬರಲ್ಲ ನಿಮಗೆ ಅಂತ, ಒಂದು ಇನ್ಸೂರೆನ್ಸ್ ಮಾಡಿಸ್ಬೋದು ಅಂತ ಹೇಳಿದ್ರು ಅಂತ. ಇಷ್ಟು ವರ್ಷನೂ ಬರಲಿಲ್ಲ ಯೋಚನೆ. ಅಂಗನವಾಡಿ ಕಾರ್ಯಕರ್ತರಿಗೆ ಅದು ಬರ್ತಾ ಇಲ್ಲ ಅಂತ ಒಂದು 50,000 ರೂಪಾಯಿ ಟಿಕೆಟ್ ಕೊಟ್ಬಿಡ್ರಿ ಅದಕ್ಕೆ. ಅದು 50,000 ರೂಪಾಯಿ ಕೊಡೋದು ಅಂದ್ರೆ ಮೆಗಾನ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಆಗಲ್ಲ ಅಂತ ಬರ್ಸ್ಕೊಂಡು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ನಾವು ಅದನ್ನ ಆಪರೇಷನ್ ಮಾಡಿಸ್ಕೊಂಡ್ರೆ ಮಾತ್ರ ಬರ್ತಾರೆ. ಇದುವರೆಗೂ ಯಾರು ಒಬ್ಬರಾದ್ರು ತಗೊಂಡಿದ್ದೀರಾ ಅಂತ ಸೌಲಭ್ಯನ? ಒಬ್ಬರಾದ್ರು ತಗೊಂಡಿದ್ದೀರಾ? ದೊಡ್ಡದಾಗಿ ಹೇಳ್ಬಿಡೋದು. ಮಿನಿಸ್ಟರ್ ಚರ್ಚೆ ಮಾಡ್ಬೇಕಾದ್ರೆ ನಾವು ಅವ್ರಿಗೆ ESA ಕೊಟ್ಟಿದೀವಿ, ಹೆಲ್ತ್ ಇದು ಕೊಟ್ಟಿದೀವಿ, ಅವ್ರಿಗೆ TADA ಕೊಟ್ಟಿದ್ದೀವಿ. TADA ಎಷ್ಟು ಕೊಡ್ತಾ ಇದಾರೆ? 1975ರಲ್ಲಿ 50 ರೂಪಾಯಿ, 60 ರೂಪಾಯಿ DA 2 ಮೀಟಿಂಗಿಗೆ, ಒಂದು 30 ರೂಪಾಯಿ, ಇನ್ನೊಂದು 30 ರೂಪಾಯಿ. 30 ರೂಪಾಯಿ ಏನ್ ಬರ್ತಾ ಇದೆ? ಕಾಫಿ ಬರ್ತಿಲ್ಲ. ಬೆಳಗ್ಗೆ 60 ರೂಪಾಯಿ ಕೊಟ್ಟು ಕಾಫಿ ಕೊಡ್ಕೋತೀವಿ ನಾವು ಬೆಳಗ್ಗೆ. ಏನಾದ್ರು ಬರುತ್ತಾ? ನಮಗೆ ಏನಾದ್ರು ಸಿಗುತ್ತಾ? ಈ ತರದ ಕತ್ತೆ ತರ ಕೆಲಸ ಮಾಡ್ಕೊಳ್ಳುವಂತ ಒಂದು ಸರ್ಕಾರಕ್ಕೆ ನಮ್ಮ ಮೇಲೆ ಯಾಕೆ ಮಾನವೀಯತೆ ಬರ್ತಿಲ್ಲ, ನಮ್ಮ ಮೇಲೆ ಯಾಕೆ ಅಧಿಕಾರ ಬರ್ತಿಲ್ಲ? ಬೇರೆಯವರೆಲ್ಲ ಅಧಿಕಾರ ಬರ್ತಾರೆ. ಅಯ್ಯೋ ಅಂಗನವಾಡಿ ಕಾರ್ಯಕರ್ತರು ತುಂಬಾ ಕೆಲಸ, ಏನ್ ಕೆಲಸ ಮಾಡಿದ್ರು ಕಷ್ಟನೇ ಅಂತ. ಅದ್ರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಆದಂತ ICDS ಅಲ್ಲಿ ಸುಮಾರು ಮಿನಿ 4,336 ಮಿನಿ ಇತ್ತು. ಅದ್ರಲ್ಲಿ 1,002 ಮೇನ್ ಮುಖ್ಯ ಕೇಂದ್ರಗಳನ್ನ ಮಾಡಿದ್ರು. ಅದೇ ಎಲ್ಲವೂ ಮಾಡಬಹುದಿತ್ತು. ಹೊಸ ಸರ್ಕಾರದಲ್ಲಿ ಅಂತಂದೇಳಿ ಬೊಮ್ಮಾಯಿ ಸರ್ಕಾರದಲ್ಲಿ 4,000 ಚಿಲ್ಲರೆ ಹೊಸ ಅಂಗನವಾಡಿಗಳು ಮಾಡ್ತೀವಿ ಅಂತ ಕೇಳಿದ್ರು. ಹೊಸ ಅಂಗನವಾಡಿಗಳು ಬೇಡ ಸರ್, ಅಂದ್ರೆ ಮಿನಿಯಿಂದ ಮೇಯ್ನಿಗಿರೋನ್ನ ಪ್ರಮೋಟ್ ಮಾಡಿ ಮೊದಲು, ಆನಂತರ ಹೊಸ ಇಲ್ಲದೇ ಇರೋಕ್ಕೆ ಹೊಸ ಮಾಡಿ ಅಂತ ಕೇಳಿದ್ವಿ. ಆದ್ರೂ ಕೂಡ ಸರ್ಕಾರ ಅದಕ್ಕೆ ಮಣಿಲಿಲ್ಲ. ಅದಕ್ಕೆ ಹೊಸ ಹೆಲ್ಪರ್ ಟೀಚರ್ ಆಯ್ಕೆ ಮಾಡಿದ್ರು. ಇನ್ನು ಮಿಕ್ಕಿ ಮೀಡಿಯಾವ ಎಲ್ಲಿಗೆ ಹೋಗ್ಬೇಕು? ಅವರೊಬ್ಬರೇ ಕಾರ್ಯಕರ್ತನೆ ಎಲ್ಲ ಕೆಲಸ ಮಾಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಬಿಸಿ ಊಟ ಮಾಡಿ, ದಾಖಲೆ ಬರೆದು ಎಲ್ಲದನ್ನು ಮಾಡಕ್ಕೆ ಹೆಂಗೆ ಸಾಧ್ಯ? ಮತ್ತೆ ಅವ್ರಿಗೆ ಕೂಡ ಕಾರ್ಯಕರ್ತರ ಸಂಬಳ ಅಂತ ಅವ್ರಿಗೆ ಕೊಟ್ಟಕ್ಕಂತ ಸಂಬಳ ಏನು? ಸಹಾಯಕ ಕೆಲಸ, ಸಹಾಯಕ ಸಂಬಳ ಎರಡೂ ಮಾಡ್ಕೊಂಡು ಅದು ಮಾಡೋವಂಥ ಒಂದು ಕೆಲಸ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನಾವು ಒಂದಿನ ಹೆಲ್ಪರ್ ಇಲ್ಲ ಅಂತಂದ್ರೆ ನಮಗೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ನಾವು ಊಟ, ಮಕ್ಕಳು ಗಲಾಟೆ, ಆ ದಾಖಲೆ, ಅವು ಇವು ಅಂತಂದ್ರೆ ನೋಡ್ಕೊಂಡು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ನಾವು ಒಂದೊಂದೇ ಸಂಘಟನೆ ಪ್ರತಿ ಸಲ ನಾವು ಮಾಡ್ಕೊಂಡು ಬರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಸರ್ ಹೇಳಿದಂಗೆ ಒಡೆದಾಡುವಂತ ಒಂದು ಸರ್ಕಾರ ಸಂಘಟನೆಗಳು ಒಡೆದು ಅವ್ರು ಏನ್ ಬೇಕಾದ್ರೆ ಕೇಳಿದ್ರೆ ಒಟ್ಟಾಗಿ ಬರ್ರಿ. ಹಿಂದೆ ಉಮಾಶ್ರೀ ಮೇಡಮ್ ಇದ್ದವರು ಹೇಳ್ತಾ ಇದ್ರು, ನೀವೆಲ್ಲ ಒಟ್ಟಾಗಿ ಬರ್ರೆ ಒಬ್ಬೊಬ್ಬರೇ ಒಂದೊಂದ್ಸಲ ಬರ್ತೀರ ಅಂತ. ಹಿಂಗ ಒಂದ್ಸಲ ಯಾವಾಗ ಒಂದ್ಸಲ ಏನೋ ಬೇಕು ಅಂತಂದ್ರೆ ಒಟ್ಟಾಗೋದಲ್ಲ ಸರ್. ನಾನು ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿ ಹೇಳ್ತೀನಿ, ಏನೇ ವಿಚಾರ ಬಂದು ಇದೇ ತರ ಒಟ್ಟಾಗಿ ನಾವು ಗೆಲ್ಸೋಣ ಅಂತಂದ್ರೆ ನನ್ನ ನಂಬಿಕೆ. ಯಾಕೆಂದ್ರೆ ನಮ್ಮ ಕಾರ್ಯಕರ್ತರು ಅನ್ಕೊಳ್ತಕ್ಕಂಥ ಒಂದು ನೋವು ನರಕ ನಾವು ಸ್ಥಿತಿ ಬಂದ್ಬಿಟ್ಟಿದ್ವಿ. ಅವ್ರು ಯಾರತ್ರ ಹೇಳ್ಕೊಳ್ಳೋ ಸ್ಥಿತಿನೂ ಇಲ್ಲ, ಸರ್ಕಾರ ಕೇಳೋ ಸ್ಥಿತಿನಲ್ಲೂ ಇಲ್ಲ. ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಾವು ಒಟ್ಟಾಗಿ ನಾವು ಏನು ಅಂತಂದ್ರೆ ತೋರಿಸ್ಬೇಕು ಅನ್ನೋ ವಿಚಾರನ ಇಟ್ಕೊಂಡು ನಾವು ತೋರ್ಸೋಣ ಅಂತಂದ್ರೆ, ಯಾವುದೋ ಒಂದು ಸಂಘಟನೆ ಹೋಗಿ ಸರ್ಕಾರ ಜೊತೆ ಮಿಂಗಲ್ ಆಗಿ ನಾನೇ ಮಾಡಿದ್ದೆ ಅಲ್ಲ ಅಂತಂದ್ರೆ ಯಾರು ಕಿವಿಗೆ ದಾಸವಾಳದ ಮುಡ್ಕೊಂಡಿಲ್ಲ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏನ್ ದಾಸವಾಳದ ಮುಡ್ಕೊಂಡಿಲ್ಲ, ಎಲ್ಲರಿಗೂ ಗೊತ್ತು ಯಾವ ಸಂಘಟನೆ ಏನ್ ಮಾಡ್ತಾ ಇದೆ, ಯಾವ ಸಂಘಟನೆ
ಯಾವ ರೀತಿ ಹೋಗ್ತಾ ಇದೆ, ಯಾವ ಸಂಘಟನೆ ಹಿಂದ್ಗಡೆಯಿಂದ ಬರ್ತಾ ಇದೆ, ಏನೆಲ್ಲ ಕೆಲಸ ಮಾಡ್ತಿದೆ ಅಂದ್ರೆ ಎಲ್ಲರೂ ಈಗ ಯೂಟ್ಯೂಬ್, ವಾಟ್ಸಪ್, ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ವಿಚಾರ ಗೊತ್ತಿದೆ. ನಮ್ಮ ಸಂಘಟನೆ ಎಲ್ಲ ಒಟ್ಟಾಗಿ ಸೇರ್ಕೊಂಡಿದೀವಿ, ನಾವೆಲ್ಲ ಒಂದು ನ್ಯಾಯ ತಗೋತೀವಿ ಅಂತ ಕೇಳ್ಕೊಂಡಿರೋದ್ರಿಂದ ನಾವು ಒಟ್ಟಾಗಿ ಇದೇ ತರ ಮಾಡೋಣ ಅಂತ ಒಂದು ಮನವಿ ಕೊಡೋದಾದ್ರೆ ಒಟ್ಟಾಗಿ ನಾವು ಎದುರಿಸೋದಾದ್ರೆ ಒಟ್ಟಾಗಿ ಎದುರಿಸೋಣ ಅಂತಂದ್ರೆ ನಾವು ಕೇಳ್ಕೊಳ್ತಿದೀವಿ. ದಯವಿಟ್ಟು ಇದೇ ತರ ಒಂದು ಮುಂದುವರೆದ ಭಾಗವಾಗಿ ನಮಗೆ ನ್ಯಾಯ ಕೊಡಿಸ್ಕೊಡಿ ಸರ್. ಯಾಕೆಂದ್ರೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಸ್ವತಂತ್ರ ಸಂಘಟನೆ ಪರವಾಗಿ ನಾನು ಕೇಳ್ಕೊಳ್ತಿದ್ದೀನಿ. ಈ ಸಂದರ್ಭದಲ್ಲಿ ಸೀರೆ ವಿಚಾರ ಬಂತು, ಯೂನಿಫಾರ್ಮ್ ಸೀರೆ ವಿಚಾರದ ಪ್ರತಿ ವರ್ಷ ಕರೆಯೋದು ಅಂಗನವಾಡಿ ಸಹಾಯಕರ ಕಾರ್ಯಕರ್ತರ ಸೀರೆ ಬರ್ಬೇಕಾಗಿ ಅಂತ. ಹೋದ್ಸಲ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೀವಿ. ಈ ಸಲ 500 ರೂಪಾಯಿ, ಒಂದು ಸೀರೆಗೆ 500 ರೂಪಾಯಿ, ಒಬ್ಬರಿಗೆ 1000 ರೂಪಾಯಿ, ಸಹಾಯಕಿರಿಗೆ 1000 ರೂಪಾಯಿ, 2,000 ರೂಪಾಯಿ. ನಮ್ಮನ್ನ ಯಾವ್ದಾದ್ರು ಸಂಘಟನೆ ಕರೆದ್ರ ಎಂಥದ್ದು ಕರೀಲಿಲ್ಲ. ಯಾವ್ದೋ ಒಂದು ಸೀರೆ 60 ರೂಪಾಯಿ ಸೀರೆನ ತಂದು ಇಟ್ಟರು, ಅದಾದ ಕೆಳಗಡೆ ಎಲ್ಲ ಹೊರಗಡೆ ಹೋಗಿದ್ದೆ ಅಂತ ಯಾರು ಹೇಳಿದ್ರು, ಕೊಟ್ಟವರೆಲ್ಲ. ಅದು ನಮಗೆ ಬೇಡವೇ ಬೇಡ ಸರ್. ದಯವಿಟ್ಟು ಯೂನಿಫಾರ್ಮ್ ಕೊಡುವಂತ ಸೀರೆನೇ ಬೇಡ ನಮಗೆ ಹಂಗೆ ಅಂತಂದೇಳಿ ನಮಗೊಂದು ಇಲಾಖೆಯಿಂದ ಒಂದು ID ಕಾರ್ಡ್ಸ್ ಕೊಡಿಸ್ಬಿಡ್ಲಿ ಸಾಕೋಕೆ ಅಂತಂದೇಳಿ ನಾವಷ್ಟು ಕೆಟ್ಟ ರೀತಿಯಾದಂಥ ಸೀರೆ ಉಡುವಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬೇಡವೇ ಬೇಡ ನಮಗೆ ಸೀರೆ, ಅದೇ ಯೂನಿಫಾರ್ಮ್ ಕೊಟ್ಬಿಡ್ಲಿ ಮಕ್ಕಳಿಗೆ, ಅದೇ ಶೂ ಕೊಟ್ಬಿಡ್ಲಿ, LKG UKG ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತಂದ್ರೆ ಈ ಬುಕ್ ಈಗ ಏನು LKG UKG ಮಾಡಿದ್ರೆ ಮಾತ್ರ ನಾವು ಬುಕ್ ಓದಿಸ್ತೀವಿ ಅಂತ ಅನ್ನೋದು ನಮ್ಮ ಮನಸ್ಥಿತಿನಲ್ಲಿಲ್ಲ. ನಾವು ಈಗಲೂ ಕೂಡ ಮಕ್ಕಳಿಗೆ ಕಲಿಸ್ತೀವಿ, ಈಗಲೂ ಕೂಡ ಇಂಗ್ಲೀಷ್ ಓದಿಸ್ತಾ ಇದ್ವಿ, ಈಗಲೂ ಕೂಡ ಲೆಕ್ಚರ್ ಕೊಡ್ತೀವಿ. ನಮ್ಮ ಕೇಂದ್ರಗಳಿಗೆ ಬಂದ್ಬಿಟ್ರೆ ನಾವು LKG UKG ಏನು ಕಡಿಮೆ ಇಲ್ಲ. ಯಾಕೆಂತಂದ್ರೆ ನಾವು ಸಿಟಿನಲ್ಲಿ ಇರೋರು ಪ್ರೈವೇಟ್ ಶಾಲೆಗೆ ಕಾಂಪೀಟ್ ಮಾಡಬೇಕಾಗುತ್ತೆ. ನಮ್ಮ ಮಕ್ಕಳು ನಮ್ಮನ್ನು ಉಳಿಸ್ಕೋಬೇಕು ಅಂತಂದ್ರೆ ನಾವು ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂತಂದೇಳಿ ಇವ್ರು ಹೇಳೋಕ್ಕಿಂತ ಮುಂಚೆನೇ ನಾವು LKG UKG ಕಲಿಸಿದೀವಿ. ಸರ್ಕಾರ ಈಗ LKG UKGಗೆ ಹೆಚ್ಚಿನ ಮಹತ್ವ ಕೊಡ್ತೀನಿ ಅಂತಂದೇಳಿ ಮಿನಿಸ್ಟರ್ ಸದನದಲ್ಲಿ ಕೂಗಿ ಹೇಳೋಂಥ ಅವಶ್ಯಕತೆ ಏನಿರಲಿಲ್ಲ. ನಮ್ಮ ಅಂಗನವಾಡಿ ಮಗು 10 ಮಗ್ಗಿ ಹೇಳುತ್ತೆ, 200 10 ಮಗ್ಗಿ ಹೇಳುತ್ತೆ. ಅದೇ ಬೇರೆ ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳುಗಳು ನೋಡೋಣ, ಆ ಒಂದು ಹೇಳುವಂತ ಸ್ಥಿತಿಲ್ಲ. ಅದು ಅಷ್ಟು ಒತ್ತಡದ ಮಧ್ಯದಲ್ಲಿ ನಾವು ಇಂತೆಲ್ಲ ಮಾಡ್ತಾ ಇದ್ವಿ ಅಂತ ಅಂದ್ರೆ ನಮ್ಮ ಸೇವೆ ಒಂದು ಗಣನೀಯವಾದಂತ ಒಂದು ಸೇವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ಅದರಲ್ಲಿ ಕಾರ್ಯಕರ್ತರಿಗೆ ಗೌರವಧನ ಪ್ರತಿ ತಿಂಗಳಾಗ್ತಾ ಇದೆಯಾ? ಏನಿಲ್ಲ. 3 ತಿಂಗಳಿಗೋ 6 ತಿಂಗಳಿಗೋ ಬಂದಾಗ ಬಂತು, ಬಿಲ್ ಇಲ್ಲ, ಹಾಕಿದವ್ರಿಗೆ ಹಾಕಿದ್ರು, ಬಡ್ಜೆಟ್ ಇಲ್ಲ, ಅದೆಲ್ಲ ಬಿಟ್ಟು ಮುಂಗಡವಾಗಿ ಏಕೆ ಎಲ್ಲರೂ ಮಾಡ್ಕೊತಾರೆ, ಅದೇ ತರ ಮಾಡ್ಕೊಂಡು ಕೊಡಿ ಸರ್ ಹಾಗೆ ಅಂತ ಕೇಳ್ತಿದ್ವಿ. ಒಂದು ಗೌರವ ಧನ ಅನ್ನೋದನ್ನ ತೆಗೆದುಬಿಟ್ಟು ದಯವಿಟ್ಟು ನಮಗೆ ಕನಿಷ್ಠ ವೇತನ ಅಂತ ಮಾಡಿ. ಶಾಸಕರು, ಸಚಿವರು ಅವರಿಗೂ ಸಹಿತ ಗೌರವಧನ. ಆ ಗೌರವಧನ ಅವರ ಸದನದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಒಂದು ಉಸಿರು ಬರಲ್ಲ ಯಾರಿಗೂ. ಅವರ ಗೌರವಧನ ಹೆಚ್ಚಿಸ್ಬೇಕಾದ್ರೆ ಒಂದು ಉಸಿರು ಬರಲ್ಲ. ಅದೇ ಸದನದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಅವರ ಹೇಳ್ತಿದ್ರು, ಅರವಿಂದ್ ಬೆಲ್ಲದವರು ಹೇಳ್ತಿದ್ರು, LKG UKG ಅಪ್ಗ್ರೇಡ್ ಮಾಡ್ತಿದ್ರಲ್ಲ ಅದನ್ನ ಚಾಲೆಂಜ್ ಮಾಡಿ ಅಂಗನವಾಡಿ ಬೇಡ ಅಂತ ಹೇಳ್ತಿದ್ರು ಒಬ್ರು. ಇನ್ನೊಬ್ರು ಹೇಳ್ತಿದ್ರು ಫುಡ್ ಸರಿ ಇಲ್ಲ. ಅದೇ ಎಲ್ಲರೂ ಸೇರಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಹೆಚ್ಚಿಸಿದ್ರು, ಒಬ್ರು ಬಾಯಲ್ಲಿ ಬರಲಿಲ್ಲ. ಕಾರ್ಯಕರ್ತರಿಗೆ ಹೆಚ್ಚಿನ ಹೊರೆ ಆಗ್ತಿದೆ, ಅವ್ರಿಗೆ ಒಂದಿಷ್ಟು ಸಂಬಳ ಜಾಸ್ತಿ ಕೊಡಿ, ಒಂದು ಕನಿಷ್ಠ ವೇತನ ಕೊಡಿ ಅಂತಂದಿಲ್ಲ, ಎಲ್ಲೂ ಬರಲಿಲ್ಲ. ಆ ಒಂದು ವಿಚಾರ ಬೇಜಾರಾಗುತ್ತೆ. ಎಲ್ಲರೂ ಎಲೆಕ್ಷನ್ ಬಂದಾಗ ಇಸ್ಕೊಂಡು ಬಂದ್ಬಿಡ್ತಾರೆ, ನಿಮ್ದು ಬೆಂಬಲ ಬೇಕು, ನಿಮ್ದು ಬೆಂಬಲ ಬೇಕು ಅಂತಂದೇಳಿ. ಆ ಬೆಂಬಲ ಕೊಟ್ಟು ಗೆಲ್ಸಿದ್ದಕ್ಕೆ ಒಂದು ಮಾನವೀಯತೆಯಿಂದ ನಮಗೊಂದು ನ್ಯಾಯ ಕೊಡ್ಸಕ್ಕೆ ಆಗಲ್ಲ ಸರ್ಕಾರ ಅಂತಂದೇಳಿ ತುಂಬಾ ಬೇಜಾರಾಗುತ್ತೆ. ಆ ವಿಚಾರವಾಗಿ ನಾವು ಕೇಳ್ತಾ ಇದ್ವಿ. ಇನ್ನು ಮೊಟ್ಟೆದೊಂದು ಟೆಂಡರ್ ಮಾಡ್ಕೊಂಡ್ರು, ರಾಜ್ಯದಲ್ಲಿ ಅರ್ಧ ರಾಜ್ಯಕ್ಕೆ ಟೆಂಡರ್ ಆದ್ರು, ಅರ್ಧ ರಾಜ್ಯಕ್ಕೆ ಅವರೇ ಕೈಯಿಂದ ತಗೊಂಡ್ರು. ನಮ್ಮ ಅಂಗನವಾಡಿ ಕಾರ್ಯಕರ್ತರು 3 ತಿಂಗಳು ಕೈಯಿಂದ ದುಡ್ಡು ಹಾಕಿ ಮೊಟ್ಟೆ ತಗೊಂಡು ಮಕ್ಕಳಿಗೆ ಕೊಟ್ಟಿದ್ದಾರೆ. ಅದನ್ನು 3 ತಿಂಗಳಿಂದ ದೊಡ್ಡ ಅಮೌಂಟ್. ಅದು ಟೇಕಪ್ ಫುಡ್ ಅಂದ್ರೆ 40-50 ಗರ್ಭಿಣಿ ಮಾಡೋದು ಒಂದು ಸೆಂಟ್ರಲ್ಲಿ ಅಂತ ಅಂದಾಗ 6, 8, 10 ಸಾವಿರ ರೂಪಾಯಿ ಗಟ್ಟಲೆ ಆಗುತ್ತೆ. ಆ ದುಡ್ಡು ಸರ್ಕಾರ ಬರ್ತಾರೆ, ನಮ್ಮ ಅಂಗನವಾಡಿ ವರ್ಕರ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಗ್ರೇಟ್. ಕಾರ್ಯಕರ್ತರ ಗ್ರೇಟ್, ಸರ್ಕಾರ ಗ್ರೇಟ್ ಅಲ್ಲ. ಯಾಕೆಂತಂದ್ರೆ ಬರೋ 11,000 ರೂಪಾಯಿ ಸಂಬಳದಲ್ಲಿ ಅಷ್ಟು ದುಡ್ಡನ್ನು ಬರ್ಸಿ ಅವರು ಫಲಾನುಭವಿಗೆ ಸೇರ್ಬೇಕಾದಂತ ಒಂದು ಏನು ವ್ಯವಸ್ಥೆ ಇದೆಯಲ್ಲ ಅದನ್ನ ಕೂಲಂಕುಷವಾಗಿ ಸೇರಿಸಿ ಒಂದು ಗೌರವ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ವಲ್ಲ, ಅದು ನಮ್ಗೆ ಗ್ರೇಟ್ ಅಂತ. ನಮ್ಮ ಕಾರ್ಯಕರ್ತರ ಒಂದು ಕೆಲಸಕ್ಕೆ ಸಿಕ್ಕಂತ ಒಂದು ಗೌರವ ನಾವೇ ಪಡ್ಕೋಬೇಕಾಗಿರೋದು. ಒಂದು TADA ದಯವಿಟ್ಟು ಹೇಳ್ತೀವಿ ಸರ್, TADA ಒಂದು ಚೇಂಜ್ ಮಾಡಿಸಿ. ಮತ್ತೆ ಅದರಲ್ಲಿ ಪ್ರಭಾರ ಒಂದಿದೆ, ಆ ಪ್ರಭಾರದಲ್ಲಿ ಇದುವರೆಗೂ 50 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಒಂದಿನ ಹೋಗೋರಿಗೆ 300 ರೂಪಾಯಿ ಆಗ್ತಾ ಇದೆ. ಸೆಂಟ್ರಿ ಪಕ್ಕದಲ್ಲಿ ಅಲ್ಲಿ ಬಸ್ ಇಲ್ಲ, ಆಟೋ ಇಟ್ಕೊಂಡು ಹೋಗ್ಬೇಕು ಅಂತಂದ್ರೆ ವಾರದಲ್ಲಿ 2 ದಿನ ಅಲ್ಲಿ 300 ರೂಪಾಯಿ ಬಂತು. ಆ 300 ರೂಪಾಯಿ ಎಲ್ಲೂ ತೆಗಿಯಕ್ ಬರಲ್ಲ. 83 ರೂಪಾಯಿ ಸಾದಿಲ್ವಾರ್ ಕೊಡ್ತಾ ಇದ್ವಿ ಇಷ್ಟುವರೆಗೂ ಹೋಗಿ ಅಂತಂದ್ರೆ 83 ರೂಪಾಯಿ ಸಾದಿಲ್ವಾರ್ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವು ಪಾತ್ರೆ ತೊಳಿದೇ ಸರ್, ಮಕ್ಕಳನ್ನೆಲ್ಲ ಊಟ ಕೊಟ್ಟು ಬೆಳಗ್ಗೆ ಕಾಳು ಕೊಡ್ರಿ ಅಂತಾರೆ, ಬೆಳಗ್ಗೆ ಊಟ ಕೊಡ್ರಿ ಅಂತಾರೆ, ಮಧ್ಯಾಹ್ನ ಅನ್ನ ಸಾಂಬಾರು, ಸಂಜೆ ಹಾಲು ಎಲ್ಲ ಕೊಟ್ರೆ ತೊಳೆಯೋದೇ ಅವಾಗ ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಕರೀತಿಲ್ಲ. ಈಗ ಹೇಳ್ತಾರೆ ಮೇಂಟೆನೆನ್ಸ್ಗೆ 2,000 ರೂಪಾಯಿ ಮಾತ್ರ ಕೊಡ್ತಾ ಇದೀವಿ ಅಂತ. 2,000 ರೂಪಾಯಿ ಒಂದ್ಸಲ ಕೊಡೋದಾರೆ ನಾವು ದಿನ ಯಾವ ತೊಳಿಬೇಕು ಪಾತ್ರೆಗಳನ್ನೆಲ್ಲ? 1 ವರ್ಷಕ್ಕೆ 2,000 ರೂಪಾಯಿ ಕೊಟ್ಬಿಟ್ಟು ಸಾಕ ನಮಗೆ ಅಂತ. ಫಿನಾಯಿಲ್ ಎಲ್ಲ ಬರ್ಬೇಕು ಅಂದ್ರೆ 100-105 ರೂಪಾಯಿ ಒಳ್ಳೆ ಫಿನಾಯಿಲ್ ಬರ್ತಾ ಇಲ್ಲ, 800 ರೂಪಾಯಿ ಹೆಚ್ಚು ಕಡಿಮೆ. ಅವನ್ನೆಲ್ಲ ನಾವು ವರ್ಷಕ್ಕೊಂದ್ಸಲ ತಗೊಳಕ್ಕಾಗುತ್ತಾ?
ಈ ಹಿಂದೆ ಏನ್ ಮಾಡಿದ್ರಲ್ಲ 83 ರೂಪಾಯಿ ಅಂತಂದ್ರೆ 83 ರೂಪಾಯಿನ ತೆಗೆದು ದಯವಿಟ್ಟು 250 300 ರೂಪಾಯಿ ಖಾತೆ ಎಸಿ ಅಂತ ಅದು ಸರ್ಕಾರ ತೆಗೆದಿಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅದೇ ಮಿನಿಸ್ಟ್ರುಗಳೆಲ್ಲ ಬೇರೆ ಬೇರೆ ಅವರ ಮನೆಗಳಿಗೆ ಹೋಗ್ಬೇಕಾದ್ರೆ ಹೊಡೆದು ನನ್ನ ಬಾಗಿಲು ಇಲ್ಲಿಡು, ನನ್ನ ಚೇಂಬರ್ ಇಲ್ಲಿಡು, ಅದನ್ನ ಅಲ್ಲಿಡು ಅಂತ ಮಾಡ್ತಾರೆ ಕೆಲಸ. ಅದೇ ನಮ್ಮ ಅಂಗನವಾಡಿಗೆ ಏನಾದ್ರು ಮಾಡಿಸ್ಕೊಡ್ತಾರೆ, ಎಲ್ಲ ದಾನಿಗಳಿಂದ ತಗೊಂಡ್ಬಿಡ್ರಮ್ಮ. ಎಷ್ಟು ಕೊಡ್ತಾರೆ ದಾನಿಗಳಿಗೆ ಅಂತ? ಸರ್ಕಾರದ ಯೋಜನೆಗೆ ದಾನಿಗಳು ಕೊಡಕ್ಕೆ ಇವ್ರೇನ್ ಕೆಲಸ ಮಾಡ್ಬೇಕಲ್ಲಿ? ಆ ಒಂದು ವ್ಯವಸ್ಥೆನೆಲ್ಲ ಬಿಟ್ಟು ಕರೆಕ್ಟ್ ಆದಂತ ಒಂದು ಯೋಜನೆ ಬಂದಿದೆ, ಕೇಂದ್ರ ಸರ್ಕಾರದ ಯೋಜನೆ ಅಂತಂದ್ರೆ ICDS ಉಳಿಸಿ ಅಂತ ನಾವು ಬರ್ತಿರೋದು ತುಂಬಾ ಚೆನ್ನಾಗಿದೆ ಸ್ಲೋಗನ್ ಅದು. ICDS ಉಳಿಸಿ ಅಂತ ಅಂದ್ರೆ LKG UKG ಮಾಡಿ ICDS ಉಳಿಸಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಈ NEP ಮಾಡಿ ಹಳ್ಳ ಹಾಕ್ಸಿದ್ರಲ್ಲ, ಆ ಒಂದು ಹಳ್ಳ ಹಾಕುತ್ತಲ್ಲ ಅಂತ ನಮಗೆ ಬಯಕೆ ಬಹಳ ಬೆದರಿಕೆ ಆಗ್ತಾ ಇದೆ ಕೆಲಸ. ಅದನ್ನು ಹೇಳ್ತಾ ಇದ್ದ ಹಳ್ಳ ಹಾಕ್ಸಿಬಿಟ್ಟು ಅಂಗನವಾಡಿನ ಮುಚ್ಚುವಂತ ಸ್ಥಿತಿ ತಂದ್ಬಿಡ್ತಾರೋ ಅಂತ ಹೇಳಿ ಬಹಳ ಬೇಸರ ಆಗ್ತಾ ಇದೆ. ಅಷ್ಟು ವರ್ಷ ಕೆಲಸ ಮಾಡಿದೀವಿ, ನಮಗೆ ನ್ಯಾಯ ಕೊಡ್ಲಿಲ್ಲ ಸರ್ಕಾರ. ಎಲ್ಲರೂ ಸೇರ್ಕೊಂಡಂಗೆ ಅಂತ ನಮ್ಮನ್ನ ತುಳಿದು ಮೇಲಂತ ಒಂದು ವ್ಯವಸ್ಥೆ ಮಾಡ್ತಿದಾರೆ ನಮಗೆ ಅಂತಂದ್ರೆ. ಬೇರೆ ಅದಕ್ಕೆ ಏನಾರು ಹೇಳ್ಕೊಂಡ್ರೆ ಬೇರೆ ಪ್ರೈವೇಟ್ ಶಾಲೆಗೆಲ್ಲ ಹೋಗ್ತಾರಲ್ಲ, 10,000 ರೂಪಾಯಿಗೆಲ್ಲ ಹೋಗ್ತಾರೆ ಅಂತ. 10,000 ರೂಪಾಯಿ ಹೋಗೋರು ನೆನ್ನೆ ಮೊನ್ನೆ ಹೋಗೋರು. ನಾವು 49 ವರ್ಷದಿಂದ ದುಡಿದಿದ್ದೀವಿ. ಯಾವುದೇ ಒಂದು ಸ್ಕೀಮ್ ಬಂದ್ರು ಕೂಡ 5 ವರ್ಷದ ಮೇಲ್ಪಟ್ರೆ ಹೆಂಗೆ ಅಂತಂದ್ರೆ ಅವ್ರು ಪರ್ಮನೆಂಟ್ ಮಾಡೋದು ಅಂತಂದ್ರೆ ಇದೇ ನಿಮ್ಮ ಕೇಂದ್ರ ಸರ್ಕಾರ ಹೇಳಿದೆ. ಇದೇ ನಿಮ್ಮ ಕೇಂದ್ರ ಸರ್ಕಾರ ಹೇಳಿದಾಗ 49 ವರ್ಷ ಆದ್ರೆ ನಮ್ಮನ್ನ ನಾವು ಕನಿಷ್ಠ ವೇತನ ತರಕಾಗ್ತದೆ. ಯಾಕೆ ಆಗ್ತಿಲ್ಲ ಸರ್ಕಾರಕ್ಕೆ? ಮೋದಿ ಸರ್ಕಾರ 2018ರಲ್ಲಿ ನವೆಂಬರ್ 1,50,000 ರೂಪಾಯಿ ಜಾಸ್ತಿ ಮಾಡಿ ಇದುವರೆಗೂ 1 ರೂಪಾಯಿ ಮಾಡಿಲ್ಲ. ಕೇಂದ್ರ ಸರ್ಕಾರದ್ದು ಮಾತ್ರ ಒಂದಿಲ್ಲ ಬಂದಿಲ್ಲ. ಅವ್ರಿಗೆ ದುಡ್ಡು ಬಂದಾಗ ಹೇಳಿ ಆ ಫೀಡ್ ಆಗಿಲ್ಲ, ನಿಮ್ಮ ಕೇಂದ್ರದಿಂದ ಇಷ್ಟ ಆಗ್ಲೇಬೇಕು, ಅದೆಲ್ಲ ಯೋಚನೆ ಇದೆ ಸರ್ಕಾರಕ್ಕೆ. ಆದ್ರೆ ಕಾರ್ಯಕರ್ತರ ಬದುಕಿದಾರ ಇಲ್ಲ, ಅವ್ರಿಗೆ ಸಂಬಳ ಬೇಕಾ ಬೇಡ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಕೇಂದ್ರದಲ್ಲಿ ಅಂತವ್ರು ಇದ್ದಾರೆ, ರಾಜ್ಯದಲ್ಲಿ ಇಂಥ ಮುಖ್ಯಮಂತ್ರಿಗಳು ಇದ್ದಾರೆ. ಎರಡು ಸರ್ಕಾರ ಸೇರ್ಕೊಂಡು ನಮ್ಮನ್ನು ತಿಂದು ಊರ್ದು ಮುಖ್ಯ ಬಿಡುತ್ತೆ ನಮ್ಗೆ ಹೇಳ್ಕೊಂಡು. ಈ ಒಂದು ವಿಚಾರದಲ್ಲಿ ನಾವು ಬಹಳ ಜಾಣರಾಗಿ ನಾವು ನಡೆಯಬೇಕು ಅಂತಂದ್ರೆ ನಾವು ಒಟ್ಟಾಗಿ ಹೋಗಿ ನಾವು ಬಲ ತೋರಿಸ್ಬೇಕು ಅಂತ ದಯವಿಟ್ಟು ಕೇಳ್ಕೊತೀವಿ ಸರ್. ಇದೇ ತರ ನಾವು ಒಂದು ರಾಜ್ಯದ ಮಟ್ಟದಲ್ಲ ಒಂದು ಕೇಂದ್ರ ಮಟ್ಟದಲ್ಲಿ ಒಂದು ನಮ್ಮ ಶಕ್ತಿನ ತೋರಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿರ್ತೀನಿ ಸರ್. ಇದು ನಮ್ಮ ಮನವಿಯಿಂದ ಹೇಳ್ತೀನಿ ಅಂತಂದೇಳಿ. ಇನ್ನು ತುಂಬಾ ಜನ ಮಾತಾಡೋರಿದ್ದಾರೆ, ಅಕಸ್ಮಾತ್ ಆಗಿ ಉಳಿದ್ರೆ ನಾನು ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ ಅಂತಂದೇಳಿ ನನ್ನ ಮಾತಿಗೆ ಒಂದು ವಿರಾಮ ಇಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.